ಹಲೋ ಫ್ರೆಂಡ್ಸ್, ಇವತ್ತಿನ ರೆಸಿಪಿಯಲ್ಲಿ ಪಾಲಕ್ ಗೋಬಿ ಮಂಚೂರಿ ಹೇಗೆ ಮಾಡೋದು ಅಂತ ನೋಡೋಣ. ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು 2 ಕಟ್ ಪಾಲಕ್ ಸೊಪ್ಪನ್ನು ಬೇಯಿಸ್ಕೊಳ್ಳೋಣ. 3 ರಿಂದ 4 ನಿಮಿಷ ಬೇಯಿಸಿದರೆ ಸಾಕು. ಇದು ಬೇಯ್ತಿರುವಾಗ ಗೋಬಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಅರಿಶಿನ ಪುಡಿ 1/4 ಟೀ ಸ್ಪೂನ್ ಬಿಸಿ ನೀರನ್ನು ಹಾಕಿ 2 ನಿಮಿಷಗಳ ಕಾಲ ಇದನ್ನು ಹಾಗೆ ಎತ್ತಿಡೋಣ. ಈಗ ಪಾಲಕ್ ಸೊಪ್ಪು ಬೆಂದಿದೆ, ತುಂಬ ಬೇಯಿಸೋ ಅವಶ್ಯಕತೆ ಇಲ್ಲ. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಜೀರಿಗೆ 1 ಟೀ ಸ್ಪೂನ್, 2 ಹಸಿಮೆಣಸಿನಕಾಯಿ, ನಿಂಬೆಹಣ್ಣು 1/4 ನಿಂಬೆಹಣ್ಣು ಸಾಕು. ಇದನ್ನು ಹಿಂಡಿಕೊಂಡು ನಾವು ನುಣ್ಣಗೆ ರುಬ್ಕೊಳ್ಳೋಣ. ಈಗ ಗೋಬಿಯನ್ನು ಸ್ಟ್ರೈನ್ ಮಾಡಿ ಇದಕ್ಕೆ ಚಿಲ್ಲಿ ಪೌಡರ್ 1 ಟೀ ಸ್ಪೂನ್, ಪೆಪ್ಪರ್ 1/4 ಟೀ ಸ್ಪೂನ್, ಕಾರ್ನ್ಫ್ಲೋರ್ 2 ಟೀ ಸ್ಪೂನ್, ಮೈದಾ 1 ಟೀ ಸ್ಪೂನ್, ಉಪ್ಪು ಸ್ವಲ್ಪ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೀ ಸ್ಪೂನ್, ರುಬ್ಬಿದ ಪಾಲಕ್ ಮಸಾಲ 1 ಟೀ ಸ್ಪೂನ್ ಇದೆಲ್ಲವನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಪ್ಯಾನ್ಗೆ ಎಣ್ಣೆಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿದ ಗೋಬಿ ಕಾಲಿಫ್ಲವರ್ನ ಫ್ರೈ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋದು ದಯವಿಟ್ಟು ರೆಸಿಪಿನ ನೋಡುವಾಗ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈಗ ಗರಿಗರಿಯಾದ ಡ್ರೈ ಗೋಬಿ ರೆಡಿಯಾಗಿದೆ. ಇದಕ್ಕೆ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ನಾವು ಪ್ಯಾನ್ಗೆ 3 ರಿಂದ 4 ಟೀ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡು ಶುಂಠಿ ಹಾಗೂ ಬೆಳ್ಳುಳ್ಳಿ ಎರಡನ್ನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ. ಹಸಿಮೆಣಸಿನಕಾಯಿ 1, ಈರುಳ್ಳಿ 1 ಮೀಡಿಯಂ ಸೈಜ್ನ ಈರುಳ್ಳಿ ಇದೆಲ್ಲವನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಕೊತ್ತಂಬರಿ ಸ್ವಲ್ಪ, ಕ್ಯಾಪ್ಸಿಕಮ್ ಬೇಕಾದರೆ ಅದನ್ನು ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು. ಇದೆಲ್ಲವನ್ನು 3 ರಿಂದ 4 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಸೋಯಾ ಸಾಸ್ 1 ಟೀ ಸ್ಪೂನ್, ಟೊಮೆಟೊ ಕೆಚಪ್ 2 ಟೀ ಸ್ಪೂನ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರುಬ್ಬಿದ ಪಾಲಕ್ ಮಸಾಲ ಇದನ್ನು ಸಹ ಹಾಕಿ ಇದು ಸೈಡಲ್ಲಿ ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೊಳ್ಳಿ. ಈಗ ಎಣ್ಣೆ ಬಿಟ್ಟಿದೆ. ಉಪ್ಪು ಸ್ವಲ್ಪ ರುಚಿಗೆ ತಕ್ಕಷ್ಟು. ಈಗ ಫ್ರೈ ಮಾಡಿದ ಕಾಲಿಫ್ಲವರ್ ಗೋಬಿಯನ್ನು ನಾವು ಈ ಮಿಶ್ರಣದೊಂದಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿದರೆ ಟೇಸ್ಟಿಯಾದ ಪಾಲಕ್ ಗೋಬಿ ಮಂಚೂರಿ ಈಸ್ ರೆಡಿ ಟು ಈಟ್. ಮಕ್ಕಳು ಯಾವಾಗೆಲ್ಲ ಗೋಬಿ ಮಂಚೂರಿ ಕೇಳ್ತಾರೋ ಈ ರೆಸಿಪಿನ ಹೆಲ್ತಿಯಾಗಿ ಮನೇಲೇ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾನು ಅನ್ಕೋತೀನಿ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ. ಮತ್ತೊಂದು ಟೇಸ್ಟಿಯಾದ ರೆಸಿಪಿಯೊಂದಿಗೆ ನಾನು ನಿಮ್ಮ ಜೊತೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಆಲ್ವೇಸ್ ಈಟ್ ಹೆಲ್ತಿ ಆ್ಯಂಡ್ ಸ್ಟೇ ಹೆಲ್ತಿ. ಈ ರೆಸಿಪಿನ ಮಾಡೋದನ್ನು ಮಾತ್ರ ಮರಿಬೇಡಿ.